ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋ, ದಾಸನ ಮಾಡಿಕೋ, ದಾಸನ ಮಾಡಿಕೋ ಎನ್ನ ಸ್ವಾಮಿ ದಾಸನ ಮಾಡಿಕೋ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ. ಚರಣ ಸೇವೆಯನಗೆ ಕೊಡಿಸೋ, ಚರಣ ಸೇವೆಯನಗೆ ಕೊಡಿಸೋ. ಅಭಯಕರ ಪುಷ್ಪ ಎನ್ನಯ ಶಿರದಲ್ಲಿ ಮೂಡಿಸೋ. ದಾಸನ ಮಾಡಿಕೋ, ದಾಸನ ಮಾಡಿಕೋ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋ ಎನ್ನ ಸ್ವಾಮಿ ದಾಸನ ಮಾಡಿಕೋ. ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆ ರಘುವೆನಯ್ಯ ಅನುದಿನ ಪಾಡಿ. ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆ ರಘುವೆನಯ್ಯ ಅನುದಿನ ಪಾಡಿ. ಕಡೆಗಣ್ಣಿಲೇಕೆನ್ನ ನೋಡಿ ಬಿಡುವೆ, ಕಡೆಗಣ್ಣಿಲೇಕೆನ್ನ ನೋಡಿ ಬಿಡುವೆ. ಕೊಡು ನಿನ್ನ ಧ್ಯಾನವ ಮನಶುಚಿ ಮಾಡಿ. ದಾಸನ ಮಾಡಿಕೋ, ದಾಸನ ಮಾಡಿಕೋ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋ, ದಾಸನ ಮಾಡಿಕೋ. ಮೊರೆ ಹೊಕ್ಕವರ ಕಾಯ್ವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು. ಮೊರೆ ಹೊಕ್ಕವರ ಕಾಯ್ವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು. ದುರಿತಗಳೆಲ್ಲವ ತರಿದು, ದುರಿತಗಳೆಲ್ಲವ ತರಿದು. ಸಿರಿ ಪುರಂದರ ವಿಠಲ
ಕರುಣದಿ ಕರೆದು ದಾಸನ ಮಾಡಿಕೋ, ದಾಸನ ಮಾಡಿಕೋ, ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ದಾಸನ ಮಾಡಿಕೋ ಎನ್ನ ಸ್ವಾಮಿ ಹರಿ ಹರಿ ಹರಿ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಇಂದಿನ ದಿನಾಂಕ 6/7/2014 ಇವತ್ತು ಮಾತೃಕಾ ಮಂತ್ರ ಹೋಮ ಹಾಗೂ ವಿಷ್ಣು ಷಡಕ್ಷರ ಮಂತ್ರ ಹೋಮವನ್ನು ಆಚರಿಸಲಾಯಿತು. ವಿಶೇಷವಾಗಿ ಮಾತೃಕಾ ಹೋಮ ಎಂದರೆ ಆಕಾರದಿಂದ ಕ್ಷಾಕಾರದವರೆಗಿನ ಮಾತೃಕೆಯರ ತತ್ವಾಭಿಮಾನಿ ದೇವತೆಗಳಿಂದ ಭಗವಂತನ ಸನ್ನಿಧಾನದ ಉಪಾಸನೆ. ಈ ಹೋಮ ಇಂದ್ರಿಯ ಪಾವನ, ದೇಹ ಸೌಷ್ಠವ, ಆರೋಗ್ಯ, ಆನಂದ ನೀಡುತ್ತದೆ ಅಂಥೇಳಿ ಇಂತಹ ಒಂದು ವಿಶೇಷವಾದಂತಹ ಭಗವದ್ ಅನುಗ್ರಹದ ತತ್ವಾಭಿಮಾನಿ ದೇವತೆಗಳು. ದೇಹದಲ್ಲಿ ಪ್ರತಿಯೊಂದು ಒಂದು ಅಂಗಾಂಗಗಳಿಗೂ ಕೂಡ ಅಭಿಮಾನಿ ದೇವತೆಗಳಿರ್ತಾರೆ. ಆ ಅಭಿಮಾನಿ ದೇವತೆಗಳ ಒಂದು ವಿಶೇಷವಾಗಿ ಭಗವಂತನನ್ನು
ಆ ಅಭಿಮಾನಿ ದೇವತೆಗಳ ಮೂಲಕವಾಗಿ ನಾವು ಇವತ್ತು ಮಾತೃಕಾ ಹೋಮವನ್ನು ಆಚರಿಸಲಾಯಿತು. ಇದರ ಜೊತೆಗೆ ವಿಷ್ಣು ಷಡಾಕ್ಷರ ಮಂತ್ರ ಹೋಮವನ್ನು ಕೂಡ ಆಚರಿಸಲಾಯಿತು. ಸಂಸಾರ ಭೀತಿ, ದುಃಖ ನಿವಾರಣೆಯಾಗುವುದು, ಆರೋಗ್ಯ, ಐಶ್ವರ್ಯ ತರುವ ಈ ಸರ್ವವಿಧ ಸುಖ ನೀಡುವಂತಹ ಈ ಹೋಮ ನೆಮ್ಮದಿ ಸಮಾಧಾನಗಳನ್ನು ತರುತ್ತೆ. ಇದು ಕೂಡ ಶಾಸ್ತ್ರೀಯ ವಿಷಯ. ಶ್ರೀ ಮಧ್ವಾಚಾರ್ಯರ ತಂತ್ರಸಾರದಲ್ಲಿ ರೂಪಿಸಿರುವಂತಹ ಈ ವಿಶೇಷವಾದಂತಹ 48 ದಿನಗಳ ಕಾಲ ನಡೆಯುತ್ತಿರುವಂತಹ ಹೋಮ ಹವನಗಳು ಶ್ರೀ ಮಧ್ವಾಚಾರ್ಯರೇ ಇದಕ್ಕೆ ಸಾಕ್ಷಿ ಅನ್ನೋದಕ್ಕೆ ಎರಡನೇ ಮಾತಿಲ್ಲ. ಅವರ ವಿಶೇಷ ಒಂದು ಅನುಗ್ರಹ, ಒಂದು ಮಾರ್ಗದರ್ಶನದ ಮೂಲಕ ಬಂದಂತಹ ತಂತ್ರಸಾರದಲ್ಲಿ ಅದರ ಮೂಲಕನೇ ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕಾ ಬೃಂದಾವನವನ್ನು ಪ್ರತಿಷ್ಠಾಪಿಸಲ್ಪಡುವಂತಹ ಪರಮ ಪವಿತ್ರವಾದಂತಹ ಈ ಒಂದು ಸ್ಥಳದಲ್ಲಿ, ಪವಿತ್ರ ಸ್ಥಳದಲ್ಲಿ ಇಂದಿನ ದಿನ 29ನೇ ದಿನ ಇಂದು ಆಚರಿಸಿದಂಥ ಯಾಗಕ್ಕೆ ಕೂಡ ಸಹಸ್ರಾರು ಜನರು, ಸಹಸ್ರಾರು ಭಕ್ತರು ಸಾಕ್ಷೀಭೂತರಾದರು. ಎಲ್ಲರಿಗೂ ವಿಶೇಷವಾದಂತಹ ರಾಯರ ಅನುಗ್ರಹವನ್ನು ಪಡೆದಿದ್ದಾರೆ ಅನ್ನೋದಕ್ಕೆ ತಪ್ಪಾಗಲಾರದು. ಇಂತಹ ಹೋಮಕ್ಕೆ ಭಾಗವಹಿಸಿದಂತಹ ಸೇವಾಕರ್ತರಾದಂತಹ, ಸಹಕಾರಿಯಾದಂತಹ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹ ಮಾಡಲಿ. ಮತ್ತು ವೈಯಕ್ತಿಕವಾಗಿ ಕಾಮಧೇನು ಕ್ಷೇತ್ರವೂ ಕೂಡ ತಮ್ಮೆಲ್ಲರಿಗೆ ಆಭಾರಿಯಾಗಿದೆ. ಅಭಿನಂದನೆಗಳು. ನಮಸ್ಕಾರ.